17ನೇ ವರ್ಷದ ಬಿಜಿಎಸ್ ಸಂಸ್ಥಾಪಕರ ದಿನವನ್ನ ಕೆಂಗೇರಿಯ ಬಿಜಿಎಸ್ ಆವರಣದಲ್ಲಿ ನಡೆಸಿಕೊಳ್ಳಲಾಯಿತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶೋಭಾ ಕರಂದ್ಲಾಜೆ ಭಾಗವಹಿಸಿದ್ರು. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ಧಗಂಗಾ ಶ್ರೀಗಳು, ಹಿರಿಯ ನಟಿ ಮಾಲಾಶ್ರೀ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಈ ಸಂಸ್ಥೆ ಬೆಳೆದು ಬಂದ ಹಾದಿ ಮೆಲುಕು ಹಾಕಿದ್ರು ಹಾಗೂ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಬಿಜಿಎಸ್ ನಿರ್ಮಾಣ ಮಾಡಿದ್ದರ ಶ್ರಮ ಶ್ಲಾಘಿಸಿದ್ರು. ಶೋಭಾ ಕರಂದ್ಲಾಜೆ ಅವರು ಸಹ ಮಾತಾಡಿ ಉತ್ಸವದ ಆಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಕಾಶನಾಥ ಸ್ವಾಮೀಜಿ ಉತ್ಸವದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ರು. ಸಂಸ್ಕೃತಿ ಉಳಿಸುವಂತಹ ಕಾರ್ಯಕ್ರಮಗಳು ಇದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದಾಗಿ ತಿಳಿಸಿದ್ರು. Now like to felicitate our Pujya Prakashanatha Swamiji. ಗೌರವಿಸಿ. We all can join in this ಕಾರ್ಯಕ್ರಮದಲ್ಲಿ ಮಕ್ಕಳು ನೀವು ತುಂಬಾ ಎನರ್ಜಿಯನ್ನು ಎಕ್ಸ್ಪ್ರೆಸ್ ಪ್ರಸ್ತುತ ಅವರು ಕೂಡ ಮಂತ್ರಿಗಳ ಕೆಲಸ ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ. ಒಟ್ಟು ಕಾರ್ಯಕ್ರಮದಲ್ಲಿ ಮಕ್ಕಳು ನೀವು ತಮ್ಮ ಬದುಕನ್ನು ಕೂಡ ಬೆಳೆಸ್ಕೊಳ್ತಾರೆ. ನಮ್ಮ ಇವತ್ತು BGS ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿ ಏನು ಇವತ್ತು ನಮ್ಮ ಈ ಸಂಸ್ಥೆಯಿಂದ ಆಯೋಜಿಸಿರತಕ್ಕಂಥ BGS ಉತ್ಸವ ಮತ್ತು ಫೌಂಡರ್ಸ್ ಡೇ, ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು, ಅನೇಕ ಪೂಜ್ಯ ಮಠಾಧೀಶರುಗಳು ಬಂದಿದ್ದರು. ಇವತ್ತು ನಮ್ಮ ಈ ಸಂಸ್ಥೆಯಿಂದ ಏನು 17ನೇ ವರ್ಷದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆಯೊಂದಿಗೆ ಈ ಫೌಂಡರ್ಸ್ ಡೇ ಅಂತ ಈ ಸಮಾರಂಭ ಇಟ್ಕೊಂಡಿದ್ದು, ಇದಕ್ಕೆ ಅನೇಕ ರಾಜಕಾರಣಿಗಳಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಈ ನಮ್ಮ ಸಂಸ್ಥೆನ ತುಂಬ ಹೃದಯದಿಂದ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ BGS ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಸಂಸ್ಥೆಯಿಂದ ಇನ್ನೂ ಮುಂದಕ್ಕೆ ಇನ್ನೂ ಅನೇಕ ತರವಾದ ಕಾರ್ಯಕ್ರಮಗಳನ್ನ ಇಟ್ಕೊಳ್ತೀವಿ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಅಲ್ಲ, ಅವರ ಸಂಸ್ಕೃತಿನ ಬೆಳೆಸ್ಕೊಳ್ಳಿಕ್ಕೋಸ್ಕರ, ಸಂಸ್ಕೃತಿನ ಉಳಿಸ್ಕೋಸ್ಕರ ಈ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.